ಡಾಕ್ಟರ್ ನವೀನ್ರವರೇ, ಅವರೇ, ಎಲ್ಲ ಸದಸ್ಯರ ಒಟ್ಟಿಗೆ ಹಾಗೂ ಮೂರು ಶಾಲೆಗಳ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕ ಮಿತ್ರರೇ ಹಾಗೂ ಮೂರು ಶಾಲೆಗಳಿಂದ ಬಂದಿರತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅಖಂಡ ಕರ್ನಾಟಕ ಎನ್ನುವಂತಹದ್ದು ವಿವಿಧ ಪ್ರಾಂತ್ಯಗಳಾಗಿ ಹಂಚಿ ಹರಿದು ಛಿದ್ರವಾಗಿದ್ದಂತಹ ಕರ್ನಾಟಕವನ್ನ, ಮೈಸೂರು ರಾಜ್ಯವನ್ನ ಏಕೀಕರಣ ಮಾಡುವ ಸಲುವಾಗಿ 1956ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ಇದಕ್ಕೆ ಮೈಸೂರು ರಾಜ್ಯ ಅಂತಲೇ ಕೂಡ ಕರೀತಾ ಇದ್ರು. ಆದರೆ 1971ರಲ್ಲಿ ಸನ್ಮಾನ್ಯ ದಿವಂಗತ ದೇವರಾಜ ಅರಸರವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಮೈಸೂರು ರಾಜ್ಯವನ್ನ ಅಖಂಡ ಕರ್ನಾಟಕ ಎನ್ನುವ ಹೆಸರಿನಿಂದ ನಾಮಕರಣ ಮಾಡ್ತಾರೆ. ಈ ಕರ್ನಾಟಕ ಕನ್ನಡಿಗರು ನಾವೆಲ್ಲರೂ ಕೂಡ ಕೆಂಚನೆಯ ಬಂಟರಾಗಿ ಜಯ ಸುಂದರ ನದಿ ಒಳಗಳ ನಾಡೆ, ಜಯ ಹೇ ರಸ ಋಷಿಗಳ ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಷದ ಘೋಷ, ಜನನಿಯ ಜೀವವು ನಿನ್ನ ವೇಷ, ಹಸುರಿನ ಗಿಳಿಗಳ ಸಾಲೆ ನಿನ್ನಯ ಕೊರಡಿನ ಮಾಲೆ, ಕಪಿಲ ವಸಂತದ ಗೌತಮ ಜನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮದ್ದಲ ದಿವ್ಯಾರಣ್ಯ, ರನ್ನ ಸರಕ್ಷರಿ ಪೊನ್ನ, ಪಂಪಲ ಕುಲಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಕ ವೈಸಲ ನಾಡಿದ ನಾಡೆ, ಡಂಕರ ಜಗಣದ ನೆಚ್ಚಿನ ಬೀಡು, ಕೃಷ್ಣ ಸರಾವತಿ ತುಂಗ, ಕಾವೇರಿ ಅವರ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ಸರೇವನು, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕ ಜೈನ ವಿದ್ಯಾನ, ಜನಗಳ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರಾರ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳದೇ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ. ಹೊಸ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಎಲ್ಲ SDMC ಸದಸ್ಯರು ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕನ್ನಡದ ಕಂಪನ್ನು ಎಲ್ಲರೂ ಒಟ್ಟಾಗಿ ಎಲ್ಲೆಡೆ ಪಸರಿಸುವ ಸುದಿನ ಈ ದಿನವಾಗಿದೆ. ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವವೆಂದು ಕರೆಯಲಾಗುತ್ತದೆ. ಏಕೆಂದರೆ 1956ರ ನವೆಂಬರ್ 1ರಂದು ದಕ್ಷಿಣ ಭಾರತದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ಎಂದರೆ ಈಗಿನ ಕರ್ನಾಟಕ ರೂಪುಗೊಂಡಿತ್ತು. ಕರುನಾಡಿನ ಇತಿಹಾಸದ ಬಗ್ಗೆ ತಿಳಿಸಬೇಕೆಂದರೆ ಹಲವಾರು ವಿಚಾರಗಳಿವೆ. ಆದರೆ ಅದರ ಸ್ವಲ್ಪ ಭಾಗವಷ್ಟೇ ಹೇಳಬೇಕೆಂದರೆ 1905ರಲ್ಲಿ ಕನ್ನಡದ ಕುಲಪುರೋಹಿತರೆಂದೇ ಹೆಸರಾದ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಬಳಿಕ ಕೆ. ಶಿವರಾಮ ಕಾರಂತ, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, AN ಕೃಷ್ಣರಾವ್ ಮತ್ತು BM ಶ್ರೀಕಂಠಯ್ಯ ಅವರಂತಹ ಮಹಾಪುರುಷರು ಈ ಚಳುವಳಿಯನ್ನು ಬಲಪಡಿಸಿದರು. ಕರುನಾಡಿನ ಸಾಧನೆಗಳ ಬಗ್ಗೆ ಹೇಳಬೇಕೆಂದರೆ ನಮ್ಮ ನಾಡು ಕಲೆ, ಸಂಸ್ಕೃತಿ ಮತ್ತು ಭಾಷೆಗಳಲ್ಲಿ ಶ್ರೀಮಂತವಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ಹೇಳಿಕೆಯಂತೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ನಮ್ಮ ಭಾಷೆ ಕೇವಲ ಒಂದು ಶಕ್ತಿಯಲ್ಲ, ಅದು ನಮ್ಮ ಅಸ್ತಿತ್ವದ ಸಂಕೇತವಾಗಿದೆ. ನಮ್ಮ ಕರುನಾಡು ಹಲವಾರು ಸವಾಲುಗಳನ್ನು ಎದುರಿಸಿದೆ. ಇಂದು ಕನ್ನಡ ಭಾಷೆಗಿಂತ ಇತರ ಭಾಷೆಗಳ ಪ್ರಭಾವ ಹೆಚ್ಚಾಗುತ್ತಿದೆ. ಕನ್ನಡಿಗರ ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತಿವೆ. ಉದ್ಯೋಗಕ್ಕಾಗಿ ಆಂಗ್ಲ ಭಾಷೆಯ ಅವಶ್ಯಕತೆ ಹೆಚ್ಚಾಗುತ್ತಿದೆ. ನಾವು ಕೇವಲ ಇಂದಿನ ದಿನ ಮಾತ್ರ ಕನ್ನಡವನ್ನು ಮಾತನಾಡುವುದಲ್ಲದೆ ಪ್ರತಿದಿನವೂ ಕನ್ನಡವನ್ನು ಬಳಸಬೇಕು. ಬೇರೆ ಭಾಷೆಗಳನ್ನು ಗೌರವಿಸುತ್ತಲೇ ನಮ್ಮ ಕನ್ನಡವನ್ನು ನಮ್ಮ ಉಸಿರಾಗಿ ಬೆಳೆಸೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮ್ಮ ಭಾಷೆಯ ಉಳಿವಿಗಾಗಿ ನಾವು ಇಂದೇ ಪ್ರತಿಜ್ಞೆ ಮಾಡೋಣ. ಕನ್ನಡಿಗರ ಭಾಷೆ ಚಂದ, ಕನ್ನಡಿಗರ ಮನವೂ ಅಂದ, ಕನ್ನಡಿಗರ ನಾಡು ಚಂದವೋ ಚಂದ. ಕನ್ನಡಾಂಬೆಯ ಮಕ್ಕಳಾದ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ,
ಕನ್ನಡದ ಭಾಷಾಭಿಮಾನವನ್ನು ಮೆರೆಯುತ್ತೇವೆ. ಈ ದಿನ ಶಾಲಾ ಕಾಲೇಜುಗಳಲ್ಲಿ, ಸಮುದಾಯಗಳಲ್ಲಿ, ಕಚೇರಿ, ಸಂಘ ಸಂಸ್ಥೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಕ್ಯಾಲನೂರು. ನಾವೆಲ್ಲರೂ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು. ಇಂದು ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ದಿನದಂದು ಕರ್ನಾಟಕದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳು ಒಗ್ಗೂಡಿದ್ದವು. 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯ ಉದಯವಾಯಿತು. ನಂತರ 1973ರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣ ಮಾಡಲಾಯಿತು. ಅಂದಿನಿಂದ ನಾಡಿನ ಜನರೆಲ್ಲ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಕರ್ನಾಟಕ ರಚನೆಯ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತಾರೆ. ಇದನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಗಿನಲ್ಲಿ, ಸಹ್ಯಾದ್ರಿಯ ಲೋಕದ ದುರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿಕ್ವರ್ಣವನದ ತೇಗದಂತ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿಯೇ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಕಟ್ಟಿದರೆ ಕನ್ನಡವನ್ನು ಬಿತ್ತಬೇಕು. ಬದುಕಿನ ತಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಕಾರ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿದು, ನಾನಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸಿಗಿಂತ ಧನ್ಯವೇ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚೇತಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ. ಕನ್ನಡದ ಮಾತು ಚಿನ್ನ, ಕನ್ನಡದ ನೆಲ ಚಿನ್ನ, ಕನ್ನಡದ ಮನಸ್ಸು ಚಿನ್ನ. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ಸಂತೈಸುವ ದಾರಿನ ಹಿಡಿದ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಕ್ಷೀರರ ದೇವಿಯ ಆರಾಧನೆ, ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚಿನ್ನ, ಕನ್ನಡದ ನೆಲ ಚಿನ್ನ, ಕನ್ನಡಿಗರ ಮನಸ್ಸು ಚಿನ್ನ.